ಬಲಿಕೂಪ. ಮುಂಗಾರು ಮಳೆ ಆರಂಭವಾಗ್ತಿದ್ದಂತೆ ಕಾವೇರಿ ನದಿಗೆ ಜೀವಕಳೆ ಬಂದಿದೆ. ಶ್ರೀರಂಗಪಟ್ಟಣದ ಬಲಮುರಿಯಲ್ಲಿ ನಯನ ಮನೋಹರ ದೃಶ್ಯ ಕಣ್ಕಟ್ತಾ ಇದೆ. ಆದರೆ ಈಗ ಬಲಮುರಿ ಮೋಜಿನ ತಾಣವಾಗಿ ಮೃತ್ಯು ಕೂಪವಾಗ್ತಾ ಇದೆ. ಕುಡಿದ ಅಮಲಿನಲ್ಲಿ ಪ್ರವಾಸಿಗರು ಬಲಮುರಿಯಲ್ಲಿ ಮೋಜು ಮಸ್ತಿಗೆ ಮುಂದಾಗ್ತಾ ಇರೋದ್ರಿಂದ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನದಿ ತಟದಲ್ಲಿನ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಿರಾತಂಕವಾಗಿ ನಡೆದಿದ್ದು ಹಲವರ ಸಾವಿಗೆ ಕಾರಣವಾಗಿದೆ. ಆದರೂ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದ ಅಬಕಾರಿ ಮತ್ತು ಪೊಲೀಸ್ ಇಲಾಖೆ ಬೇಜವಾಬ್ದಾರಿತನದಿಂದ ವರ್ತಿಸುತ್ತಿದೆ ಅನ್ನೋದು ಸ್ಥಳೀಯರ ಆರೋಪ. ಒಂದಷ್ಟು ಎಚ್ಚರಿಕೆಯ ನಾಮಫಲಕವನ್ನ ಹಾಕಿರುವುದನ್ನ ಬಿಟ್ಟರೆ ಪ್ರವಾಸಿಗರ ಮೋಜಿಗೆ ಲಂಗು ಲಗಾಮು ಹಾಕೋರೇ ಇಲ್ಲ. ಪರಿಣಾಮ ವರ್ಷಕ್ಕೆ 10 ಮಂದಿ ಬಲಮುರಿಯಲ್ಲಿ ಬಲಿಯಾಗ್ತಾ ಇದ್ದಾರೆ. ಕಳೆದ 6 ತಿಂಗಳಲ್ಲಿ 9 ಜನ ಜಲಸಮಾಧಿಯಾಗಿದ್ದಾರೆ. ಸುತ್ತಲಿನ ಪರಿಸರವನ್ನ ಹಾಳುಗೆಡುತ್ತಾ ಇರೋ ಪ್ರವಾಸಿಗರಿಗೆ ಅಧಿಕಾರಿಗಳು ಬ್ರೇಕ್ ಹಾಕಬೇಕಿದೆ. ಜಿಲ್ಲಾಡಳಿತ ಎಲ್ಲರೂ ಫಲಕಗಳನ್ನ ಅಳವಡಿಸಿದ್ದಾರೆ. ಮತ್ತೆ ಪೊಲೀಸ್ ಇಲಾಖೆ ಮೈಕ್ಗಳ ಮುಖಾಂತರ ಸುಳಿಗಳಿದೆ ಅಂತೆಲ್ಲ ಹೇಳಿ ಅನೌನ್ಸ್ ಮಾಡ್ತಾ ಇರ್ತಾರೆ. ಆದ್ರೂ ಪ್ರವಾಸಿಗರು ಅದು ಯಾವುದನ್ನು ಲೆಕ್ಕಿಸದೆ ಕುಡ್ಕೊಂಡು ಸುಳಿ ಒಳಗೆ ಇಳಿದು ಪ್ರತಿ ತಿಂಗಳು ಇಲ್ಲಾಂದ್ರೆ ಒಂದು 3 ರಿಂದ 4-5 ಸಾವುಗಳು ಸಹಿತ ಇಲ್ಲಿ ಆಗ್ತಾ ಇದೆ. ಈ ಬಾಡದೆ ಇರೋಂಥವ್ರಿಗೆ ಸ್ವಲ್ಪ ಇಲ್ಲಿ ಅಪಾಯ ಇದೆ. ಇಲ್ಲಿ ಬಹಳ ಅಪಾಯ ಇದೆ. ಇಲ್ಲಿಗೆ ಈಜು ಕಲ್ತಿರೋರು ಕೂಡ ಕೆಲವು ಜನ ಬರ್ತಾರೆ, ಜಾಸ್ತಿ ಡ್ರಿಂಕ್ಸ್ ಬರ್ತಾರೆ. ಡ್ರಿಂಕ್ಸ್ ಮಾಡಿ ಈಜು ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಅವ್ರು ಸುಸ್ತಾಗಿರುತ್ತೆ. ಆ ಕಡೆ ಆ ದಡೆಗೆ ಹೋಗಿ ಈ ದಡೆಗೆ ಬರ್ತಾರೆ. ಆ ಬರ್ಬೇಕಾದ್ರೆ ಮಾತ್ರ ಅವರು ಇಟ್ಕೊಳಕ್ ಹೋಗ್ತಾರೆ. ಅದು ನೀರ್ ಫೋರ್ಸ್ ಇರುತ್ತೆ, ಬಟ್ ಅವ್ರಿಗೆ ಗ್ರಿಪ್ ಸಿಗಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸೋಮಶೇಖರ್ ಅವರಿಂದ. ಸೋಮಶೇಖರ್, ಅಲ್ಲಿ ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ, ಅಲ್ಲದೆ ಕುಡಿದು ಅಲ್ಲಿ ನೀರಲ್ಲಿ ಆಡುವಂತಹ ಪ್ರಯತ್ನಗಳು ಪ್ರವಾಸಿಗರಿಂದ ನಡೀತಾ ಇದೆ. ಪೊಲೀಸರಾಗ್ಲಿ ಅಧಿಕಾರಿಗಳಾಗ್ಲಿ ಏನ್ ಮಾಡ್ತಾ ಇದಾರೆ ಅಲ್ಲಿ? ಭಾವನಾ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ತಾಲೂಕಿನಲ್ಲಿ ಇರ್ತಕ್ಕಂಥ ಏನು ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಬಲಮುರಿ ಅತ್ಯಂತ ಆಕರ್ಷಣೀಯವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇಲ್ಲಿ ಕಾವೇರಿ ನದಿಗೆ ಬ್ಯಾರೇಜ್ ಅನ್ನು ನಿರ್ಮಾಣ ಮಾಡಿ ಅಲ್ಲಿ ಏನು ನೀರು ನಯನ ಮನೋಹರವಾದಂತಹ ದೃಶ್ಯಗಳನ್ನ ಕಣ್ಕಟ್ಟುತ್ತದೆ. ಈ ದೃಶ್ಯವನ್ನು ನೋಡೋದಕ್ಕೆ ಪ್ರತಿನಿತ್ಯ, ಅದರಲ್ಲಿಯೂ ಕೂಡ ವೀಕೆಂಡ್ ನಲ್ಲಿ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ. ಈ ರೀತಿ ಇಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರು ಏನು ಮೋಜು ಮಸ್ತಿಯಲ್ಲಿ ತೊಡ್ಕೊಳ್ಳುವಂತದ್ದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಎಲ್ಲರೂ ಬರುವಂತವ್ರು ಬರುವಾಗ್ಲೇನೆ ಕುಡ್ಕೊಂಡು ಬರ್ತಾರೆ. ಮತ್ತೆ ಇನ್ನೂ ಕೆಲವು ಬಹಳಷ್ಟು ವ್ಯಕ್ತಿಗಳು ಅಲ್ಲಿ ಏನು ಬಲಮುರಿನಲ್ಲಿ ಇರ್ತಕ್ಕಂಥ ಕೆಲವು ಅಂಗಡಿಗಳಲ್ಲಿ ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡಲಾಗ್ತಾ ಇದೆ. ಈ ರೀತಿ ಮದ್ಯವನ್ನ ತೆಗೆದುಕೊಂಡು ರಾಜಾರೋಷವಾಗಿ ಅಲ್ಲೇ ಕುಡಿದು ತಿಂದು ನೀರುಗಿಳಿತಾರೆ. ನೀರುಗಿಳಿದಂತ ವ್ಯಕ್ತಿಗಳು ಏನು ಬಹಳಷ್ಟು ಮಂದಿ ಈಗ ಸಾವನ್ನಪ್ತಾ ಇರುವಂತದ್ದು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಕನಿಷ್ಠ ಅಂದ್ರೆ ಒಂದು ತಿಂಗಳಲ್ಲಿ 2 ರಿಂದ 3 ಮಂದಿ ಈ ರೀತಿ ಸಾವನ್ನಪ್ತಾ ಇದ್ದಾರೆ. ಅಂದ್ರೆ ಸರಾಸರಿ ಇದುವರೆಗೆ ವರ್ಷಕ್ಕೆ 10 ಮಂದಿ ಸಾವನ್ನಪ್ತಾ ಇದ್ರು. ಆದ್ರೆ ಕಳೆದ 6 ತಿಂಗಳಲ್ಲಿ ಈಗ 9 ಮಂದಿ ಸಾವನ್ನಪ್ಪಿದ್ದಾರೆ. ಇದು ಇಲ್ಲಿ ಯಾವುದೇ ತರದ ಇದಕ್ಕೆ ಕಡಿವಾಣ ಹಾಕುವಂತ ಒಂದು ಪ್ರಯತ್ನ ಯಾರಿಂದೂ ಕೂಡ ಆಗಿಲ್ಲ. ಯಾಕೆಂದ್ರೆ ಅಲ್ಲಿ ನೀರಾವರಿ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಲ್ಲಿ ಎಚ್ಚರಿಕೆ ಫಲಕಗಳನ್ನ ಹಾಕಿದ್ದಾರೆ. ಒಂದು ಪೊಲೀಸ್ ಚೌಕಿ ಕೂಡ ಇದೆ. ಆದ್ರೆ ಈ ರೀತಿ ಮದ್ಯವನ್ನ ಮಾರಾಟ ಎಗ್ಗಿಲ್ಲದೆ ನಿರಾತಂಕವಾಗಿ ಮದ್ಯ ಮಾರಾಟ ಮಾಡ್ತಾ ಇರುವಂತದ್ದು ಮತ್ತೆ ಈ ರೀತಿ ಪ್ರವಾಸಿಗರು ಲಂಗು ಲಗಾಮಿಲ್ಲದೆ ನೀರುಗಿಳಿತಾ ಇರೋದ್ರಿಂದ ಅವರ ಸಾವಿನ ಸಂಖ್ಯೆ ಹೆಚ್ಚಾಗಿ ಬಹಳಷ್ಟು ಮಂದಿ ಜಲಸಮಾಧಿ ಆಗ್ತಿರುವಂತದ್ದು ಇಲ್ಲಿ ಸಾಮಾನ್ಯ ಆಗ್ತಾ ಇದೆ. ಭಾವನಾ. ಓಕೆ ಸೋಮಶೇಖರ್, ಧನ್ಯವಾದ ಮಾಹಿತಿಗಾಗಿ. ಈಗ ಸ್ಥಳೀಯರಾದಂತಹ ವಿಜಯಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯಕುಮಾರ್, ಏನ್ ನಡೀತಾ ಇದೆ ಬಲಮುರಿಯಲ್ಲಿ? ಈ ರೀತಿ ಡ್ರಿಂಕ್ಸ್ ಮಾಡೋದು, ನೀರಲ್ಲಿ ಹೋಗಿ ಆಡೋದು, ಅದರಲ್ಲಿ ಸಾವು ತಂದುಕೊಳ್ಳೋದು ಎಲ್ಲ ನಡೀತಾ ಇದೆ. ಏನ್ ಹೇಳ್ತೀರಾ? ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ವಹಿಸಿದ್ದಾರೆ? ಮೇಡಮ್, ಇದು ಏನಂದ್ರೆ ಬಲಮುರಿ ಕ್ಷೇತ್ರಕ್ಕೆ ತನ್ನದೇ ಆದ ಒಂದು ವಿಶೇಷವಾದಂತಹ ಒಂದು ಆಧ್ಯಾತ್ಮಿಕ ಹಿನ್ನೆಲೆನೂ ಇದೆ. ಇವತ್ತೇನಾಗಿದೆ, ಪ್ರವಾಸಿಗರು ಇಲ್ಲಿ ಬಂದು ಮದ್ಯಪಾನಗಳನ್ನ ಮಾಡಿ ನೀರಿಗಿಳಿದು ತಮ್ಮ ಸಾವನ್ನ ತಾವೇ ಕಳ್ಕೊಳ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಬಲಮುರಿ ಆಡಳಿತ ಮಂಡಳಿ ಮತ್ತೆ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ವಿಶೇಷವಾಗಿ ಬೋರ್ಡ್ಗಳನ್ನ ಅಳವಡಿಸಿ ಪೊಲೀಸ್ ಇಲಾಖೆಗಳ ಮುಖಾಂತರ ಮೈಕಲ್ಲಿ ಅನೌನ್ಸ್ ಸಹಿತ ಮಾಡ್ತಾರೆ, ಸುಳಿಗಳಿದೆ, ನೀರಲ್ಲಿ ಇಳಿಬೇಡಿ ಅಂತ. ಇಷ್ಟೆಲ್ಲ ಹೇಳಿದ್ರು ಸಹ ಪ್ರವಾಸಿಗರು ಇದನ್ನ ಯಾವುದನ್ನು ಲೆಕ್ಕಿಸದೆ ನೀರಿಗಿಳಿದು ಅವ್ರ ಕಣ್ ತಪ್ಪಿಸಿ ನೀರಿಗಿಳಿದು ಸಾವನ್ನ ಅಪ್ತಾ ಇರ್ತಕ್ಕಂಥದ್ದು ಜಾಸ್ತಿ ಆಗಿದೆ. ಅಲ್ಲ, ಅಲ್ದೇನೆ ಅಲ್ಲಿ ಅದು ಅಕ್ರಮ ಮದ್ಯ ಮಾರಾಟ ಕೂಡ ನಡೀತಾ ಇದೆಯಂತಲ್ಲ, ಅದಕ್ಕೆ ಕಡಿವಾಣ ಹಾಕ್ತಾ ಇಲ್ವಾ ಅವರು? ಅಕ್ರಮ ಮದ್ಯ ಮಾರಾಟ ಅಂದ್ರೆ ಪ್ರವಾಸಿಗರು ಹೊರಗಡೆಯಿಂದ ತಗೊಂಡ್ಬರ್ತಾರೆ. ತಗೊಂಡ್ಬಂದು ಅಲ್ಲಿ ಇದ್ ಮಾಡ್ತಿದ್ದಾಗ ಪೊಲೀಸರು ವಿಶೇಷವಾಗಿ ಅದನ್ನ ಬೇಟ್ ಮಾಡ್ತಾನೂ ಇರ್ತಾರೆ. ಆದ್ರೂ ಅವ್ರು ಕಣ್ ತಪ್ಪಿಸಿ ಮಾಡ್ತಾ ಇರ್ತಕ್ಕಂಥದ್ದು ಮೇಡಮ್ ಇದು. ಅದಕ್ಕೋಸ್ಕರ ಬಲಮುರಿ ಅಭಿವೃದ್ಧಿ ಮಂಡಳಿ ಅಂತ ಸಹಿತ ಒಂದ್ ಮಾಡ್ಕೊಂಡು ಅವರು ಪಾಪ ಅದಕ್ಕೆಲ್ಲ ಬೇಟ್ ಮಾಡ್ತಾ ಇರ್ತಾರೆ. ಆದ್ರೂ ಅವ್ರು ಕಣ್ ತಪ್ಪಿಸಿ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ ವಿಜಯಕುಮಾರ್, ಧನ್ಯವಾದ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ಈಗ ಒಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮುಂದುವರಿಯುತ್ತೆ.